ಮಾಮ್ಸನ್ ಡಿ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರ ಜೀವನದಲ್ಲಿ ಖುಷಿ ನಗು ಎಲ್ಲರೂ ಸಿಗಲಿ ಅಂತ ಕೇಳ್ಕೊತೀನಿ. ನಾಗರ ಪಂಚಮಿನೇ ಒಂಥರ ಸ್ಪೆಷಲ್ ಆಗಿ ಹಬ್ಬ. ಸೊ ಹಬ್ಬದ ಪ್ರಕಾರವಾಗಿ ನಾನಿವತ್ತು ಪೂಜೆ ಮಾಡ್ತಾ ಇದ್ದೀನಿ. ಇನ್ನೂ ಪೂಜೆ ಮಾಡಿಲ್ಲ, ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ದೇವರಿಗೆ. ನೋಡಿ ಇಲ್ಲಿ ಕಾಣಿಸ್ತಿದೆಯಾ? ಸೊ ಇದು ಕೋಟ್ಲಿಂಗೇಶ್ವರದಿಂದ ತಗೊಂಬಂದಿರೋದು. ಆ್ಯಂಡ್ ಪೂಜೆ ಎಲ್ಲ ಆಗಿದೆ. ಇನ್ನು ದೀಪ ಅಂಟಿಸ್ಬೇಕು. ದೀಪ ಅಂಟಿಸೋಕ್ಕಿಂತ ಮುಂಚೆ ದೇವ್ರಿಗೆ ನೈವೇದ್ಯ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಅಂಟಿಸೋಣ ಅಂತ ಹೇಳಿ ಇಟ್ಕೊಳ್ತೀನಿ. ಆ್ಯಂಡ್ ಇಲ್ಲಿ ನೋಡಿ ನನ್ನ ಪಾಪನೂ ಸ್ನಾನ ಆಯಿತು. ಹೇ ಬೇಬಿ, ಸೊ ಇವಂದು ಸ್ನಾನ ಆಯಿತು. ಆ್ಯಂಡ್ ದೈವಿಕಂದು ಕೂಡ ಸ್ನಾನ ಆಗಿದೆ. ವೇಟ್ ತೋರಿಸ್ತೀನಿ, ಬಾ ಇಲ್ಲಿ ಹೇಳ್ತೀನಿ. ಅವ್ನಿಗೆ ಕೈ ತೋರಿಸ್ಬಾ ಗಾಯ್ಸ್ಗೆ. ಮುಂದೆ ಬಾ, ಇಲ್ಲಿ ಬಾ, ಮುಂದೆ ಬಾ ಬಾ ಪರವಾಗಿಲ್ಲ, ಇಲ್ಲಿ ಮಟ ಬಾ. ಹಾಂ, ಸೊ ಗಾಯ್ಸ್ ನೋಡಿ ಇಲ್ಲಿ ನಿನ್ನೆ ಜೇನು ಹುಳ ಕಚ್ಚಿತ್ತು. ಹಿಂಗೆ ಕೈ ಮಾಡಿ. ಸೊ ಹಿಂಗೆ ನಿನ್ನೆ ಜೇನು ಹುಳ ಕಚ್ಚಿಬಿಟ್ಟೈತೆ. ಅವ್ನು ಹಿಡಿಯೋಕೆ ಹೋಗ್ಬಿಟ್ಟವನೆ. ಸೊ ಹೇಳು ಅವ್ರಿಗೆ ಏನಂತ ಹೇಳ್ತೀಯ? ಹೇಳು. ಸೊ ನೋಡಿ ಅವ್ನ ಮಾತು ಕೇಳಿದ್ರೆ ಇವನಿಗೂ ಸ್ನಾನ ಆಯಿತು. ಟೈಮ್ ನೋಡಿದ್ರೆ 9:30 ಆಗಿದೆ. ಸೊ ಎಲ್ಲ ರೆಡಿ ಆಗಿದೆ. ಇನ್ನೇನು ಪೂಜೆ ನೈವೇದ್ಯ ರೆಡಿ ಮಾಡ್ಕೋಬೇಕು. ಸೊ ಬನ್ನಿ ನಾನು ಹೇಗೆ ನೈವೇದ್ಯ ರೆಡಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಏನಮ್ಮ ಗೊತ್ತಾಗಿದೆ? ಐಬ್ರೋ ತೀಡಬೇಕು. ಸೊ ಚಲೋ, ಈಗ ನಾನು ಸ್ವಲ್ಪ ಸ್ಪೆಷಲಾಗಿ ಏನಾದ್ರು ಸ್ವೀಟ್ ತಂಬಿಟ್ಟು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಮನೇಲಿ ಹೇಳ್ಕೊಟ್ಟಿದ್ದಾರೆ, ಹಾಗೆ ಮಾಡ್ತೀನಿ. ನೋಡೋಣ ಏನೇನಾಗುತ್ತೆ ಅಂತ. ಡಿಂಗ್ 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 ಅಮ್ಮ, ಡಿಂಗ್ 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 ಮಾಡು. ಅಮ್ಮ ಅಮ್ಮ ಅದು ಅಳ್ತಾನೆ ಇದ್ದಾನೆ. ಪೂಜೆ ಮಾಡಬೇಕು. ನೋಡಿ ಗಾಯ್ಸ್, ಇಲ್ಲೋಡಿ ನಾಗಪ್ಪ, ನಮ್ದಕ್ಕೆ ನಾಗಪ್ಪ ಟರ್ನ್ ಆಗಿದ್ದಾನೆ. ಸೊ ಇದನ್ನು ಇವಾಗ ಹಾಲು ಎಳೆದು ಈಗ ದೀಪ ಅಂಟಿಸ್ಬೇಕು. ಎಲ್ಲ ಆಗಿದೆ. ದೀಪ ಒಂದು ಹಚ್ಚಬೇಕು. ಇಷ್ಟು ಬೆಲ್ಲನ ಕರಗಿಸ್ಕೊಳ್ತೀನಂತೆ. ಪಾಕ ಮಾಡೋಕೆ ಇಟ್ಟಿದ್ದೀನಿ. ನೋಡಿಲ್ಲ, ಅದು ಅಳ್ತಿದ್ದಾನೆ. ಅದು ಯಾಕದ್ದು ಕೆಲಸ ಮಾಡೋಕ್ಕೆ ಕೊಡ್ತಾ ಇಲ್ಲ. ಸೊ ಕಡಲೆ ಬೀಜ ಹುರಿದಿಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಿನ್ನೆ ಏನದು ಚಟ್ನಿ ಪುಡಿ ಮಾಡೋಕ್ಕಂತ ಹುರ್ಕೊಂಡಿದ್ದೆ. ಸೊ ಇವಾಗ ಸಿಪ್ಪೆ ಸುರಿತೀನಿ. ಆ್ಯಕ್ಚುಲಿ ಇದು ಇನ್ನೊಂದು ಚೂರು ಹುರ್ಕೋಬೇಕು. ಹುರ್ಕೋತೀನಿ ರೀ. ಅದು ಪಾಕ ಮಾಡೋಕೆ ಇಟ್ಟಿದ್ದೀನಿ. ಸೊ ಶೇಂಗಾನ ಇದು ಹುರಿದು ಪುಡಿ ಮಾಡ್ಕೋಬೇಕು. ಆಮೇಲೆ ಕರಿತು. ಆಮೇಲೆ ಕಡಲೆ ಬೀಜನೂ ಹುರಿದೈತೆ. ಇವಾಗ ನಾನು 1 ಗ್ಲಾಸ್ ಅಷ್ಟು ಗೋಧಿ ಹಿಟ್ಟು ತೊಗೊಳ್ತೀನಿ. 1 ಗ್ಲಾಸ್ ಅಷ್ಟು ಗೋಧಿ ಹಿಟ್ಟು ತೊಗೊಂಡು ಹುರ್ಕೊಳ್ತೀನಿ. ಸೊ ಅದು ಕೂಡ ತೋರಿಸ್ತೀನಂತೆ ಹುರ್ಕೊಳ್ಳೋದು. ಸೊ ಇದಾಗಿದೆ. ಈ ಥರ ಚೆನ್ನಾಗಿ ಹುರ್ಕೊಂಡ್ರೆ ಟೇಸ್ಟ್ ಬರುತ್ತೆ. ಸೊ ಆಗಿದೆ ನೋಡಿ, ಹಣ ಬಂತು. ಸೊ ಅದು ಹುರ್ಕೊಂಡಿದ್ದೀನಿ. ಕಪ್ಪು ಹಿಟ್ಟು ತೊಗೊಂಡಯ್ಯೋ ವಿಡಿಯೋನೇ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ಮೆಲ್ ಬರೋವರೆಗೂ ಹುರ್ಕೋಬೇಕಂತೆ. ಇದು ಪಾಕ ರೆಡಿ ಆಗಿದೆ. ಸಾಕಲ್ವಾ? ಸಾಕು ಅಂದ್ಕೊಳ್ತೀನಿ. ಸೊ ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಬೇಕಂತೆ. ಫಸ್ಟ್ ಚೆನ್ನಾಗಿ ಹುರ್ಕೊಳ್ಳೋಣ. ತುಪ್ಪ ಡಬ್ಬಿ ತೊಗೊಂಬಂದಿದ್ದೀನಿ. ಸೊ ನಾನು ಇದನ್ನು ಇವಾಗ ಹಾಕ್ತೀನಿ. ಇದು ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು. ಸ್ಮೆಲ್ ಬರ್ತೀನಿ. ತುಪ್ಪ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ತುಪ್ಪ, ಈಗ ತುಪ್ಪ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ.
ಕೆಂಪಾಗ್ತಿದೆ ನೋಡಿ ಹಿಟ್ಟು. ಹೌದು ಹೌದು ಮಾಮಿ, ಅದು ಕೂದು ಗಟ್ಟಿ ಗಟ್ಟಿ ಆಗೋದಕ್ಕೆ ಒಳ್ಳೆ ಬಂದ್ ಮಾಡ್ಬೇಕೇನ ಅದು ಬೆಲ್ಲ. ಸೊ ನಾನು ಇಲ್ಲಿಂದ ವಾಯ್ಸ್ ಕೊಡ್ತಾ ಇದ್ದೀನಿ. ತುಂಬಾ ಪಾಪು ಅಳ್ತಾ ಇದ್ದ, ಗೊತ್ತು ತಾನೇ ನಿಮಗೆ ತೋರಿಸಿದ್ದೀನಿ ಪಾಪು ಎಷ್ಟು ಅಳ್ತಾ ಇದ್ದಾನಂತ. ಸೊ ಏನು ಮಾಡೋಕ್ಕಾಗಲ್ಲ, ಹಬ್ಬ ಹುಣ್ಣಿಮೆ ಟೈಮಲ್ಲಿ ನಮ್ದು ಇಂಡಿಪೆಂಡೆಂಟಾಗಿ ಒಬ್ಬರೇ ಇರೋದಂದ್ರೆ ತುಂಬಾ ಕಷ್ಟ. ಏನು ಮಾಡೋಕ್ಕಾಗಲ್ಲ. ಹಬ್ಬದಲ್ಲಾದರೂ ನಾವು ನಮ್ಮದು ಕೆಲಸನ ಮಾಡಲೇಬೇಕಾಗುತ್ತೆ, ಆಳಿಸ್ಕೊಂಡು ಕೊರಿಸ್ಕೊಂಡು. ಯಾಕೆಂದರೆ ಯಾರೂ ಇಲ್ಲ ಅಂದಮೇಲೆ ಗೊತ್ತಾಗುತ್ತೆ ಅದು ಪೇನ್ ಅಂತ ಅವ್ರಿಗೆ ಗೊತ್ತಿರುತ್ತೆ. ಸೊ ಫೈನ್, ಅದನ್ನೆಲ್ಲ ಸೈಡ್ಗಿಟ್ಟು ಇವಾಗ ನಾನು ಮಾಡ್ತಾ ಇರೋದಂದರೆ ಕಡಲೆ ಬೀಜದ್ದು ಏನದು ಲಡ್ಡು ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಹುರಿದಿರೋ ಬೀಜ ಹಾಕ್ಕೊಂಡಿದ್ದೀನಿ. ಹಾಗೆ ಕಡಲೆಪಪ್ಪನ್ನ ಪುಡಿ ಮಾಡಿಕೊಂಡು ಅದು ಜರಡಿ ಹಿಡಿದು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಒಂದೆರಡು ಏಲಕ್ಕಿ ಪುಡಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಒಣ ಕೊಬ್ಬರಿ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋಂಥದ್ದು ಬೆಲ್ಲನ 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೆ. ಅದನ್ನು ಕೂಡ ನಾನು ಪಾಕ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಪಾಕ ಅಂದರೆ ಅತಿಯಾಗಿ ಗಟ್ಟಿಯಾಗಿ ಬೇಡ ಆ್ಯಂಡ್ ಅತಿಯಾಗಿ ನೀರಾಗೂ ಬೇಡ. ಸೊ ಮೀಡಿಯಮ್ ಆಗಿ ಪಾಕ ಇದ್ದರೆ ಸಾಕು ಲಡ್ಡು ಮಾಡೋಕ್ಕೆ. ಯಾಕೆಂದರೆ ಅದು ಪಾಕ ಹಾಕಿದ ತಕ್ಷಣ ತಿಕ್ನೆಸ್ ಆಗಿ ಬಂದುಬಿಡುತ್ತೆ ಒಂದು 5 ಮಿನಿಟ್ಸಲ್ಲಿ. ಸೊ ಕಟ್ಟೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಲಡ್ಡು. ಸೊ ತುಂಬಾ ಕಷ್ಟಪಡಬಾರ್ದು ಅಂತಾರೆ, ಲಿಮಿಟಾಗಿ ನಾವು ಪಾಕನ ಮಾಡ್ಕೋಬೇಕು. ಸ್ವಲ್ಪ ನೀರಂಗೆ ಸ್ವಲ್ಪ ಗಟ್ಟಿ ಹಂಗೆ ಮೀಡಿಯಮ್ ಆದರೆ ಸಾಕು. ಸೊ ಈ ಥರ ಲೈಟಾಗಿ ಪಾಕ ಹಾಕ್ಕೊತಾನೆ ಈ ಥರ ಕಲಿಸ್ತಾ ಇರಬೇಕಾದ್ರೆ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ. ಕಡಲೆ ಬೀಜಕ್ಕೆ, ಕಡಲೆ ಪಪ್ಪಿಗೆ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ. ಆ್ಯಂಡ್ ಫ್ಲೇವರ್ ಕೊಡುವಂತಹ ಏಲಕ್ಕಿ ಕೂಡ ಮಿಕ್ಸ್ ಆಗಿಬಿಡುತ್ತೆ. ಅದು ತುಂಬ ಚೆನ್ನಾಗಿ ಬರುತ್ತೆ. ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಹೇಗಿರುತ್ತೆ ಅಂತ ನೋಡಿಕೊಂಡು ನಾನು ನಿಮಗೆ ಹೇಳೋಣ ಅಂತ ಅಂದ್ಕೊಂಡೆ. ಬಟ್ ಟೇಸ್ಟು ತುಂಬಾ ಚೆನ್ನಾಗಿ ಬಂತು ಅಂತ ನಿಮಗೆ ನಾನು ವಿಡಿಯೋನ ಹಾಕ್ತಿದ್ದೀನಿ. ಸೊ ಎಲ್ಲರೂ ಈ ಥರ ಮಿಸ್ ಮಾಡಿದೆ ನೋಡಿ. 5 ಮಿನಿಟ್ಸಲ್ಲಿ ಆಗುವಂಥ 5 ಲಡ್ಡು ಆದರೆ ಸಾಕು ನೈವೇದ್ಯಕ್ಕೆ. ಯಾಕೆಂದರೆ ಮನೆಯಲ್ಲಿ ಒಬ್ರು ಬಿಟ್ಟೊಬ್ರು ಮಾಡೋ ಥರ ಇದ್ದರೆ ಏನೋ ಅನ್ಸೋದಿಲ್ಲ. ಹಬ್ಬದಲ್ಲಿ ಎಲ್ಲ ಲಡ್ಡುಗಳು ಮಾಡ್ಕೊತ ಹಬ್ಬನ ಚೆನ್ನಾಗಿ ಮಾಡ್ಬೋದು. ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ನನ್ನ ಪಾಪು ಎಷ್ಟು ಅಳ್ತಾ ಇದ್ನಂತ. ಸೊ ಅವನು ಅಳಿಸ್ಕೊಂಡು ಮಾಡೋದು ನನಗೆ ತುಂಬಾ ಬೇಜಾರಾಗುತ್ತೆ. ಯಾಕಂದರೆ ನೈವೇದ್ಯ ದೇವರು ಅನ್ನೋದು ಮಾಡೋದಿತ್ತು, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಸೊ ಫೈನಲಿ ಇವಾಗ ಚಿಕ್ಕದಾಗಿ ಲಡ್ಡು ಕಟ್ಕೊತಾ ಇದ್ದೀನಿ. ಇದು ಲಡ್ಡುನ ತುಂಬ ಸ್ವೀಟಾಗಿ ಆಗಿತ್ತು, ತುಂಬ ಚೆನ್ನಾಗಾಗಿತ್ತು, ನನಗೂ ಇಷ್ಟ ಆಯಿತು. ಸೊ ನೀವು ಈಸಿಯಾಗಿ ಮಾಡಿ. ಯಾಕೆಂದ್ರೆ ನಮ್ಮ ಮನೇಲಿ ಮಕ್ಕಳಿದ್ದಾರೆ, ಮಗು ಇದೆ. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಸ್ವೀಟ್ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಅದಕ್ಕೋಸ್ಕರ ಅವರಿಗೋಸ್ಕರನೇ ಆಗುತ್ತೆ, ಆಮೇಲೆ ನೈವೇದ್ಯಕ್ಕೂ ಆಗುತ್ತೆ ಅಂತ ಹೇಳಿ ನಾನು ಮಾಡೋದಿಲ್ಲ. ಅಂದರೆ ಶಾವಿಗೆ ಪಾಯಸ ಮಾಡಿ ನೈವೇದ್ಯ ಮಾಡ್ತಿದ್ದೆ. ಬಟ್ ಅದಕ್ಕೆ ಅಂತ ಒಂದು ದಿನ ಇರುತ್ತೆ ಹಬ್ಬದಲ್ಲಿ. ಯಾವುದರಾದರೂ ಹಬ್ಬದಲ್ಲಾದರೂ ಮಾಡಬೇಕಂದ್ರೆ ಅದೇ ದಿನವೇ ಅಂತಲೇ ಮಾಡಬೇಕಾಗುತ್ತೆ. ಸುಮ್ಮನೆ ಮಾಡೋಕ್ಕಾಗೋದಿಲ್ಲ. ಸೊ ಆ್ಯಸ್ ಇಟ್ ನಾವು ಯಾವಾಗಾದರೂ ತಿನ್ನಬೇಕು ಅಂತ ನಂಗೆ ಮಾಡೋಕ್ಕೋ ಬೇಜಾರಾಗ್ಬಿಡುತ್ತೆ. ಅದು ಇಂಥ ಹಬ್ಬದ ಟೈಮಲ್ಲಿ ಅದರ ಹಬ್ಬದ್ದೂ ಆಗುತ್ತೆ, ಆಮೇಲೆ ನಮ್ಮ ಬಾಯಿನೂ ಸಿಹಿ ಆಗುತ್ತೆ. ಸೊ ಈ ಥರ ಎಲ್ಲ ಮಾಡಿಬಿಟ್ಟು ಸೈಡ್ಗಿಟ್ಟೆ. ಆಮೇಲೆ ಅದಾದ ನಂತರ ನಾನು ಹುರ್ಕೊಂಡಿದ್ನಲ್ಲ ಗೋಧಿ ಹಿಟ್ಟು. ಸೊ ಅದನ್ನು ನಾನು ತುಪ್ಪ ಹಾಕಿ 1 ಸ್ಪೂನ್ ತುಪ್ಪ ಹಾಕಿ ಒಂದು ತುಪ್ಪಕ್ಕೆ 1 ಕಪ್ಪರಷ್ಟು ಗೋಧಿ ಹಿಟ್ಟೆ ಚೆನ್ನಾಗಿ ಹುರ್ಕೊಂಡಿದ್ದೆ ಫ್ಲೇವರ್ ಬರೋವರೆಗೂ. ಸೊ ಹುರ್ಕೊಂಡಿದ್ದಾದಮೇಲೆ ಇದಕ್ಕೆ ಒಣ ಕೊಬ್ಬರಿ, ಇದಕ್ಕೂ ಕೂಡ 1 ಚಮಚಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಇದಕ್ಕೆ ಬಾಲಕ್ಕದ ನೀರಾದರೆ ಸಾಕು. ಸೊ ಬೆಲ್ಲದ ಪಾಕ ನೀರನ್ನ ಸ್ವಲ್ಪ ಆ್ಯಡ್ ಮಾಡ್ಕೊತಾನೆ ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀವಿ ಹಾಗೆ ಕಲಿಸಿದ್ರೆ ಸಾಕು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನನಗೆ ನಿಜವಾಗ್ಲೂ ತುಂಬ ಸಖತ್ತಾಗಿ ಬಂದಿತ್ತು. ಸೊ ಇದನ್ನು ಕೂಡ 8 ಲಡ್ಡೂಸ್ ಆಯಿತು. ಸೊ ಫೈನಲಿ ತಂಬಿಟ್ಟು 8 ಆಯಿತು. ಆಮೇಲೆ ಕಡಲೆ ಬೀಜದ್ದು ಲಡ್ಡುನೂ 8 ಆಯಿತು. ಫೈನಲಿ ನನ್ನ ರೆಸಿಪಿ ಕೂಡ ತುಂಬ ಈಸಿಯಾಗಿ ಆಯಿತು. ನನಗೆ ಈಸಿ ಅನ್ನಿಸ್ತು. ಬಟ್ ನನಗೆ ಮಾಡೋಕ್ಕೆ ತುಂಬಾ ಇಷ್ಟ ಇತ್ತು. ಬಟ್ ಪಾಪು ಆಡೋದ್ರಿಂದ ತುಂಬಾ ಅರ್ಜೆಂಟಾಗಿ ನಾನು ಸ್ವಲ್ಪನೇ ಮಾಡಿಬಿಟ್ಟೆ. ತಪ್ಪು ತಿಳ್ಕೊಬೇಡಿ. ಯಾಕೆಂದರೆ ಏನಿದು ಬರೀ 4 ಮಾಡಿದ್ದಾರಾ ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಗೊತ್ತು. ನಾನು ವಾಯ್ಸ್ ಆಲ್ರೆಡಿ ತೋರಿಸಿದ್ದೀನಿ. ಯಾಕೆಂದರೆ ಮನೇಲಿ ತುಂಬಾ ಮಗು ಕಿರಿಕಿರಿ ಮಾಡ್ತಾ ಇದ್ದ. ಯಾಕೆಂದರೆ ಲಾಸ್ಟ್ ವೀಕಲ್ಲಿ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಬಂದಿದ್ದಲ್ಲ, ಅವಾಗಿಂದನೇ ಕಿರಿಕಿರಿ ಮಾಡ್ತಾನೆ ಇದ್ದಾನೆ ಪಾಪು. ಸೊ ಎತ್ಕೊಳ್ಳೋಕ್ಕೆ ಯಾರೂ ಇಲ್ಲ, ಅವನು ಕೇರಿಂಗ್ ಮಾಡೋಕ್ಕೆ ಯಾರಿಲ್ಲ. ಸೊ ನಾನೇ ಮಾಡಬೇಕು, ಮನೇಲೂ ಮಾಡಬೇಕು, ಅವನು ನೋಡ್ಕೋಬೇಕು. ಸೊ ನನ್ನ ಹಸ್ಬೆಂಡ್ ಊಟ, ನನ್ನ ಪಾಪುದು ಕೇರಿಂಗು, ನನ್ನ ಪಾಪುದು ದೊಡ್ಡೊಂದು ಸ್ಟಡೀಸು ಪ್ರತಿಯೊಂದು ನಾನೇ
ತೊಗೊಂಡಿದ್ದೀನಿ ನನ್ನ ಮೇಲೆ ಎಲ್ಲ ನಾನೇ ಮಾಡೋದ್ರಿಂದ. ಸೊ ನನ್ನ ಕೈಲಿಂದ ಎಷ್ಟಾಗುತ್ತೋ ಅಷ್ಟು ನಾನು ಮಾಡಿದೆ. ಫೈನಲಿ ಈ ಲುಕ್ ಬಂತು. ಸೊ ಇದನ್ನು ನಾನು ಇವಾಗ ದೇವರಿಗೆ ನೈವೇದ್ಯ ಇಡ್ತಾ ಇದ್ದೀನಿ. ದೇವರಿಗೆ ನೈವೇದ್ಯ ಇಡಬೇಕಾದ್ರೆ ದೈವಿಕನ ಪಾಲು, ನಮ್ಮ ಹಸ್ಬೆಂಡ್ ಪಾಲು, ಪಾಪುನ ಪಾಲು, ಹಾಗೆ ನನ್ನ ವೀಕ್ಷಕರ ಪಾಲು, ಎಲ್ಲರ ಪಾಲು ನಾನು ಹಾಲನ್ನ ಹಾಕಿದ್ದೀನಿ. ಸೊ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ, ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಪ್ರತಿಯೊಬ್ಬರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳಂತ ಹೇಳೋಕ್ಕೂ ಇಷ್ಟಪಡ್ತೀನಿ. ಎಲ್ಲರ ಮನೆಯಲ್ಲೂ ಸುಖ ಸಂತೋಷ ನೆಮ್ಮದಿ ಇರಲಿ ಅಂತ ಕೇಳ್ಕೊತೀನಿ. ಸೊ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈವ್ನ ವೀಡಿಯೋನ ಕ್ಲೀನಾಗಿ ನೋಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಯಾಕೆಂದರೆ ಒಂದು ಮಗುನ ಇಟ್ಕೊಂಡು ಬ್ಲಾಗ್ ಮಾಡೋದು ತುಂಬಾ ಕಷ್ಟ. ನನಗೆ ಬೋರ್ ಆಗ್ತಾ ಇರುತ್ತೆ ಅನ್ನೋ ಕಾರಣಕ್ಕೆ ನಾನು ಬ್ಲಾಗ್ ಮಾಡ್ತಾ ಇರ್ತೀನಿ. ಆ್ಯಸ್ ಎ ನನ್ನ ಫೋನೇ ನನ್ನ ಲೈಫ್ ಆಗೋಗ್ಬಿಟ್ಟೈತೆ. ಬಿಟ್ಟರೆ ನನ್ನ ಹಸ್ಬೆಂಡು, ಯಾಕೆಂದರೆ ಅವರು ಆಫೀಸ್ಗೆ ಹೋದರೆ ನನ್ನ ಜೊತೆ ಇರೋರು ಯಾರಿಲ್ಲ ಇಲ್ಲಿ ಮನೆಯಲ್ಲಿ. ಸೊ ಮಕ್ಕಳು ಸ್ಕೂಲಿಗೆ ಹೋಗ್ತಾನೆ. ಸೊ ಇದನ್ನಾದರೂ ಮಾಡೋಣ ಅಂತ ಇದ್ರ ಕಡೆ ಕಾನ್ಸಂಟ್ರೇಷನ್ ಕೊಟ್ಟು ನಾನು ಮಾಡ್ತಾಯಿದ್ದೀನಿ. ಸೊ ಇದನ್ನು ನಾನಿವಾಗ ಮನೆಯಲ್ಲಿ ಪೂಜೆ ಮಾಡುವಂತಹದ್ದು. ಸೊ ನಾನಿವಾಗ ಹಾಲು ಹಾಕ್ತಾಯಿದ್ದೀನಿ. ನನ್ನ ವೀಕ್ಷಕರಿಗೆ ಹಾಗೂ ನನ್ನ ಎಲ್ಲರ ಕಡೆಯಿಂದ ಪಾಲು ನಾನು ನಾಗಪ್ಪಂಗೆ ಹಾಲು ಏರ್ತಾ ಇದ್ದೀನಿ. ಸೊ ದೇವರೇ ಎಲ್ಲರಿಗೂ ಶಾಂತಿ ಸುಖ ನೆಮ್ಮದಿ ಎಲ್ಲ ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಕಾಪಾಡಪ್ಪ ಅಂತ ನಾನು ಇದೊಂದೇ ಕೇಳ್ಕೊತೀನಿ. ಸೊ ಎಲ್ಲರ ಪರವಾಗಿ ನಾನು ಕೇಳಿಕೊಂಡು ನಾನು ಮುಗಿಸ್ತಿದ್ದೀನಿ. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಹಾಲು ಹಾಕ್ತಿದ್ದಾರೆ ಪಾಪನ ಕರ್ಕೊಂಡು ಚಿಕ್ಕವನಿಗೆ. ನಾನು ದೊಡ್ಡವನಿಗೆ ಮತ್ತು ನಾನು ಕೂಡ ಮತ್ತೊಂದು ಸಾರಿ ಹಾಕ್ತೀನಿ. ಯಾಕಂದರೆ ದೈವಿಕವಾಗಿ ಹಾಕೋಕೆ ಬರೋದು ತುಂಬ ಎತ್ತರ ಇದೆ ನಮ್ಮದು ದೇವ್ರ ರೂಮು. ಸೊ ಅದಕ್ಕೋಸ್ಕರ ಅದು ಮೇಲ್ಗಡೆ ಆಗೋದ್ರಿಂದ ಇವರು ಪಾಪನ ಕರ್ಕೊಂಡು ಇವರು ಹಾಕಿದ್ರು. ಆಮೇಲೆ ನಾನು ದೈವಿಕನ ಕರ್ಕೊಂಡು ನಾನು ಹಾಕಿದೆ. ಸೊ ಫೈನಲಿ ನನ್ನ ಮನೆ ಒಳಗಡೆ ಇದ್ದೀವಿ ನಾಗಪ್ಪನ ಪೂಜೆ ಮಾಡ್ತಾ ಇರೋದು. ನೆಕ್ಸ್ಟ್ ಡೇ ಹೊರಗಡೆ ನಾಗಪ್ಪನ ಪೂಜೆ ಮಾಡ್ತಾರೆ. ಸೊ ಇದನ್ನು ಕಂಟಿನ್ಯೂ ಬ್ಲಾಗ್ ಆಗೋದ್ರಿಂದ ಮಿಸ್ ಮಾಡಿದೆ ಎಂಡ್ವರೆಗೂ ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಕೋ ನಿನ್ನ ಸಾಕು, ನಿನ್ನೆ ಮಾಡ್ಕೊ ನೀನು ಸಾಕು. ನೋಡಿ ಇಲ್ಲಿ ದೈವಿಕ್ ಹೋಮ್ವರ್ಕ್ ಮಾಡ್ತಿದ್ದಾನೆ ಇವತ್ತು ಎಲ್ಲ ಪೂಜೆ ಮಾಡಿ. ಸೊ ನಾನು ಪಾಲಕ್ ಸೊಪ್ಪಿನ ಸಾಂಬಾರು ಮಾಡ್ತಾ ಇದ್ದೀನಿ. ಪಾಲಕ್ ಸೊಪ್ಪು ತೊಳಿತಾನೆ ಇದನ್ನು ತೊಳಿತಾನೆ 4 ಹೆಸರು ತೊಳೆದು ಓಕೆ ಅದು ಆಟ ಆಡ್ತಿದ್ದಾನೆ. ಸೊ ಈಗ ಪಾಲಕ್ ಸೊಪ್ಪಿನ ಸಾಂಬಾರು ಮಾಡಿ ಅವನಿಗೆ ಹೋಮ್ವರ್ಕ್ ಕೊಟ್ಟಿದ್ದಾರೆ ವರ್ಕ್ಶೀಟ್ ಅಂತ ಹೇಳಿ. ಇಲ್ಲಿದೆ, ಅಯ್ಯೋ ದೇವ, ಇದನ್ನೆಲ್ಲ ಬರೆಸ್ಬೇಕು. ಇದನ್ನೆಲ್ಲ ಬರ್ದವನೇ ಬ್ಯಾಕ್ ಸೈಡ್ ABCD ಬರಿಬೇಕು. ಸೊ ನೀನು ಕಲರಿಂಗ್ ಮಾಡು, ಓಕೆ. ಓಕೆ ಓಕೆ. ಚಾಕ್ಲೇಟ್ ಕಲರ್ ಅದು, ಯೆಲ್ಲೋ ಕಲರ್ ಅಲ್ಲ. ಸೊ ಗೈಸ್ ನಾನು ಇವಾಗ ಸಾಂಬಾರು ಮಾಡಬೇಕು. ಎಲ್ಲ ಪಾತ್ರೆ ತೊಗೊಳಾಗ್ತದೆ. ಅವ್ನು ನೋಡ್ರಿ ಅಳ್ತಾವನಲ್ಲಿ. ಸೊ ಚಲೋ ಕೆಲಸ ಮಾಡೋಣ. ಸಾಂಬಾರು ಮಾಡಿಂದ ಸಿಗ್ತೀನಂತೆ. ಮೈ ಬ್ಲಾಗ್ ಇದು ನೆಕ್ಸ್ಟ್ ಡೇ ಬ್ಲಾಗು. ಪೂಜೆ ಮಾಡ್ತೀನಿ ಇವಾಗ. ಎಲ್ಲ ಕಸ ಗುಡಿಸಿನೆಲ್ಲ ಒರೆಸಿಟ್ಟಿದ್ರು ಅವರು. ಈಗ ರಂಗೋಲಿ ಹಾಕಿ ಸ್ನಾನ ಮಾಡಿದ್ದೀನಿ. ರಂಗೋಲಿ ಹಾಕಿ ಪೂಜೆ ಮಾಡ್ತೀನಿ. ಸೊ ಪೂಜೆ ಎಲ್ಲ ಮುಗಿದಿಂದ ಸಿಗ್ತೀನಂತೆ. ಬಾಯ್. ಟೈಮ್ ಆಗಿದೆ. ಪೂಜೆ ಎಲ್ಲ ಆಯಿತು ನೋಡಿ. ಈಗ ನಾನು ರೆಡಿ ಆಗ್ತಿದ್ದೀನಿ. ದೈವಿಕಗೆ ಎಬ್ಬಿಸ್ತಿದ್ದಾರೆ, ಅಲ್ಲಿ ರೂಮಲ್ಲಿದ್ದಾರೆ. ದೈವಿಕಗೆ ಎಬ್ಬಿಸ್ತಿದ್ದಾರೆ. ಇನ್ನು ರೆಡಿ ಆಗಿದೆ. ಆ್ಯಂಡ್ ದೇವ್ರ ಸಾಮಾನು ಕಡಲೆ, ನೆನೆಸಿರೋ ಕಡಲೆ, ಇದು ಸಕ್ಕರೆ ತೊಗೊಂಡಿದ್ದೀನಿ. ಆ್ಯಂಡ್ ಅಲ್ಲಿ ಹೋಗ್ತಾನೆ ಒಂದು ಸ್ವಲ್ಪ ಕಡಲೆಪಪ್ಪು, ಆಮೇಲೆ ಏನದು ಬಾಳೆಹಣ್ಣು ತೊಗೋಬೇಕು. ಕಡಲೆಪಪ್ಪು ಬಾಳೆಹಣ್ಣು ತೊಗೊಂಡ್ರೆ ಮುಗೀತು ಪೂಜೆದೆಲ್ಲ. ಸೊ ಇದನ್ನೆಲ್ಲ ಇಡ್ತಾಯಿದ್ದೀನಿ ಇವಾಗ ನಾನು. ಸೊ ಇದರಲ್ಲಿ ಬಾಳೆಹಣ್ಣು ಒಂದೇ ಮಿಸ್ಸಿಂಗ್ ಇದೆ. ಸೊ ಬಾಳೆಹಣ್ಣು ತೊಗೊಂಡ್ರೆ ಎಲ್ಲ ಮುಗೀತು. ಸೊ ಈಗ ಹೋಗ್ತಾಯಿದ್ದೀವಿ ನಾವು ಕೂಡ. ರೆಡಿ ಆಗಿ ನೋಡ್ತಾ ಇದ್ದೀನಿ. ಅದು ನೋಡು
ಸೊ 8:45 ಆಯಿತು. ಆ್ಯಕ್ಚುಲಿ 8:30 ಒಳಗಡೆ ಮಾಡಬೇಕಾಗಿತ್ತು. ಏನು ಮಾಡ್ತೀರಾ, ಇಬ್ಬರೂ ರೆಡಿ ಮಾಡಿಸಿ ನಾನು ರೆಡಿಯಾಗಿ ಪೂಜೆ ಮಾಡಿ ಆಗೋಷ್ಟೊತ್ತಿಗಿಂದ ಮಾಡಿ ಮಾಡು ಸ್ಕೂಲ್ ಹೋಗಲ್ಲ ಅಂತ ಅಷ್ಟೇ. ಇಡ್ಲಿ ತೊಗೊಂಬತ್ತಾನ ಪಪ್ಪ, ಇಡ್ಲಿ ತಿಂದು ಆಮೇಲೆ ಹೋಗು. ಹಾಂ, ಶಾಮಿಗೆ ಹೋಗ್ಬರೋಣ. ಹಾಂ ನೋಡಿ ಸಕ್ಕರೆ ಹಾಕಿದ್ದೀನಿ ಶಾಮಿಗೆ. ಇಡೀ ಬೀಳ್ತದೆ ಬೀಳ್ತದೆ ವೀಕ. ಎಲ್ಲ ರೆಡಿ ಜಾಮ್ ಅಲ್ಲ ಮಗನೇ, ತೆಗಿಯಕ್ಕೆ ಬರ್ತಾ ಇಲ್ಲ ತಡಿ. ಜಾಮ್ ಅಲ್ಲ, ಅದ್ರಾಗ ಸಕ್ಕರೆ ಹಾಕಿದ್ದೀನಿ ಶಾಮಿಗೆ. ನೋಡಿ ಕಡಲೆ ಕಾಳದು ಇಡು ಶಾಮಿಗೆ ಇಡೋದು ತೊಗೋಬೇಡ, ತೆಗಿಬೇಡ. ಸೊ ಚಲೋ ಟೈಮ್ ಆಯಿತು, ಹೊರಡ್ತಾ ಇದೀವಿ. ಎಲ್ಲ ಆಯಿತು ಪೂಜೆ ಎಲ್ಲ ರೆಡಿ ಮಾಡೇ ಇಟ್ಟಿದ್ರು ಇವರು. ನಾನು ಎದ್ದು ಪೂಜೆ ಮಾಡ್ಕೊಂಬಿಟ್ಟೆ. ಮಾಡಬೇಕೀಗ ಇಟ್ಕೊಂಡಿದ್ದೀನಿ ನೋಡಿ. ಅದು ನೋಡಲ್ಲಿ ಬೇಡ ಬಂದರೆ ತಗೊಂಡು ದೈವಿಕ್ ಬಾ, ಇಲ್ಲಿ ಬಾ ಶಾಮಿ ಮಾಡ್ಬೇಕು ಬಾಯ್ಲಿ. ಏನದು ಆಯ್ತಾ? ಓಕೆ ಮಾಡೋದು. ಬಾಯ್ಲಿ ಬಾ, ಶಾಮಿ ಮಾಡ್ಬಾ ಫಸ್ಟು. ಶಾಮಿ ಮಾಡ್ಬಿಟ್ಟು ಅಲ್ಲಿ ಹೋಗು. ಬಾ ಶಾಮಿ ಮಾಡ್ಬಾ ಇಲ್ಲಿ. ಕಮ್ಮಿ ದೈವಿಕ್ ಕಮ್ಮಿ ಹಾಲು ಮಿಲ್ಕ್ ಹಾಲಾಕ್ ಬಾ. ಬಾಮ್ಮ ಹಾಲಾಕ್ ಬಾ ಇಲ್ಲಿ. ನೋಡಲ್ಲ ಹಾಲು ಹಾಕ್ತಾರೆ ಬಾ. ಹಾಂ ಹೋಗಲಿ, ಅಮ್ಮ ಹತ್ರ ಹೋಗು. ಇಳ್ಕೋ, ಅಮ್ಮ ಹತ್ರ ಕರ್ಕೋ. ಸುನು ಕರ್ಕೋ. ಶಾಮಿ ಟಚ್ ಮಾಡಮ್ಮ, ಏನಾಗಲ್ಲ ಹೋಗಮ್ಮ. ಅಮ್ಮ ಹತ್ರ ಹೋಗಲ್ಲ, ಅಮ್ಮ ಹತ್ರ ನಮಸ್ಕಾರ ಮಾಡು. 누가 취한 게? 망갔지. ನಾನು ಹಾಕಿದ್ದೀನಿ ಬಿಡ.
ಕೆಳಗೆ ಬುಟ್ಟಿ ಐತಿ ನೋಡ್ಕೊಂಡೆ ಈ ಕಡೆ ಬಾ ಸೈಡ್ಗೆ. ಏಯ್ ಇನ್ನೊಂದು ನೋಡಿ ಎರಡು ಹೊಡಿತಾರ ಮೂರು ಎರಡು ಹೊಡೆಯಂಗಿಲ್ಲ ಯಾರು. ಒಂದು ಹೊಡಿಬೇಕಿಲ್ಲ, 3 ಹೊಡಿಬೇಕಿಲ್ಲ, 5 ಹೊಡಿಬೇಕು, 6 ಹೊಡಿಬೇಕು, 7, 9. ಬರ್ತಿದ್ದಾರೆ ನೋಡಿ ಅವರು. ಬಾ ಸೊ ಚಲೋ ಬಂದ್ವಿ ನಾವು. ರಂಗೋಲಿ ಹಾಕಿದೆ ಸಿಂಪಲ್ ಅಂಡ್ ಸ್ಯಾಂಪಲ್. ಹಾಯ್ ದೈವಿ, ಸ್ಕೂಲ್ಗೆ ಹೋಗ್ತೀಯಲ್ಲ ಇವಾಗ? ಮಮ್ಮು ಇಡ್ಲಿ ತಿಂದು ಆಮೇಲೆ ಇಡ್ಲಿ ತಿಂದು ಹುಡುಗರು ಮನೇಲಿ ಇದ್ರೆ ತನ್ನ ಬಂದ್ಬಿಟ್ಟು ಸ್ಕೂಲ್ಗೆ ಹೋಗಿ ಟೈಮ್ ಪಾಸ್ ಮಾಡಿಬಿಟ್ಟು ಬರ್ತಾರೆ. ಇವನು ಕುಂಕುಮ ಬಿದ್ದಿತ್ತು ಕರೆಕ್ಟಾಗಿ. ವೆರಿ ಗುಡ್. ಹಾಂ, ಯಾವಾಗಲೂ ಎಡಗಲ್ಲ ನಿಂದು. ಸೊ ಬಂದ್ವಿ ಇವಾಗ. ಸೊ ದೈವಿಕ್ಗೆ ಇಡ್ಲಿ ತಗೊಂಬಂದ್ವಿ, ಹಾಗೆ ಬರ್ತಾನೆ. ಸೊ ದೈವಿಕ್ಗೆ ಇಡ್ಲಿ ತಿನ್ನಿಸಿ ಅವ್ನಿಗೆ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಬೇಕು ಇವಾಗ. ಸೊ ಚಲೋ ಬಿಡಕ್ಕೆ ಹೋಗ್ತಾ ಇದೀವಿ. ಟಿಫನ್ ಆಯ್ತಾ ಒಂದು ಇವಾಗ. ಚಲೋ ಹೋಗೋಣ, ಚಲೋ ಸ್ಕೂಲಿಗೆ ಬಿಡಕ್ಕೆ ಅಲ್ಲಿ ಹೇಳ್ತೀನಿ ಬರ್ರ. ಗುಡ್ ಮಾರ್ನಿಂಗ್ ಮೇಡಮ್ ಅಂತ ದೈವಿಕ್ ಅವ್ರು ಹೇಳ್ತಾ ಇರ್ತಾರೆ. ಅವನು ಎಸ್ಟರ್ಡೇ ಬಂದಿರಲಿಲ್ಲ, ಅವ್ನು ಸ್ವಲ್ಪ ಜೇನುಳ ಕಚ್ಚಿತ್ತು. ಹಾಂ ತೋರ್ಸು. ಓಕೆ ಅಂತ ಮೆಸೇಜ್ ಮಾಡಿದ್ದೆ, ಲೇಟ್ ಆಗಿದೆ ಮೆಸೇಜ್ ಮಾಡಿದೆ. ಆಫೀಸಲ್ಲಿ ಆವಾಗ ಮೆಸೇಜ್ ಹಾಕಿದ್ದಾರೆ. ಬಾಯ್ ದೈವಿಕ್, ಮಾಮ ಮತ್ತೆ ಬರ್ತೀನಿ ಆಯ್ತಾ, ಕರ್ಕೊಂಡು ಹೋಗಕ್ಕೆ. ಬಾಯ್. ರೈಟ್, ಅದು ದೈಹಿಕ ಸ್ಕೂಲಿಗೆ ಹೋಗ್ಬಿಟ್ಟಾನೆ ನಾವು. ಅವ್ನು ದೈಹಿಕ ಸ್ಕೂಲಿಗೆ ಬಿಟ್ಟು ಬಂದಿದ್ದು ಅವತ್ತದ ನನ್ನ ಪಾಪ. ಸೊ ನಮ್ಮ ದೈವಿಕ್ ಹೋದ ಒಳಗಡೆ. ಸೊ ಮನೆಗೆ ಹೋಗ್ತಾ ಇದ್ದೀವಿ. ಮಧ್ಯಾಹ್ನ ದೈವಿಕ್ಕು ಸ್ಕೂಲಿಂದ ಹೋಗಿ ಬಂದಿಂದ ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಇವಾಗ ತಲೆಲ್ಲ ಬಚ್ಕೊಂಡೆ, ಪಾತ್ರೆ ಎಲ್ಲ ತೊಳೆದೆ. ದೈವಿಕ್ ಮಲಗಿದ್ದ ನೋಡಿ, ಎದ್ದವನೇ ಅಳ್ತಿದ್ದಾನೆ. ಸೊ ತೊಟ್ಕೊಳ್ತೀನಿ. ಸೊ ನೋಡಿ ಪಾತ್ರೆ ಎಲ್ಲ ಕ್ಲೀನ್ ಆಯಿತು. ಸೊ ನೋಡಿ ಇವಾಗ ಮಳೆ ಬರ್ತಿದೆ ತುಂಬಾ. ಇವನು ಬೇರೆ ಅಳ್ತಾನೆ ಇದ್ದಾನೆ, ಮಲಗಿದ್ದ. ಸೊ ತೋರಿಸ್ತೀನಿ ಮಳೆ ಹೇಗೆ ಬರ್ತಿದೆ ಅಂತ. ಬೆಳಗಿಂದ ಬರಬೇಕಾಗಿದ್ದ ಮಳೆ ಇವಾಗ ಬರ್ತೈತೆ.
ಕಾಣಿಸ್ತಿದೆಯಾ? ಸೊ ಈಗ ಸ್ಟಾರ್ಟ್ ಆಗಿದೆ, ಇನ್ನು ಎಷ್ಟೋ ತನಕ ಬರುತ್ತೆ ಗೊತ್ತಿಲ್ಲ. ಫುಲ್ಲು ಮೋಡ ಅಂತ ಫುಲ್ ಆಗಿದೆ ನೋಡಿ, ನೋಡಿ ಫುಲ್ಲು ಮೋಡ ಆಗಿದೆ. ಬರ್ತದೆ, ಅಳ್ತಿದ್ದಾನೆ ಇವನು. ನೈಟ್ ಆಯಿತು, ಊಟ ಮಾಡಿಸ್ತಾ ಇದ್ದೆ ದೈವಿಕ್ಗೆ ಮತ್ತು ಅದ್ದುಗೆ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದೈವಿಕ್ ನೋಡಿ, ದೈವಿಕ್ ಅಲ್ಲೆಲ್ಲರಿಗೂ ಸೈಕಲ್ ಕೊಡ್ತಾನೆ. ಊಟ ಮಾಡಿಸ್ಬೇಕಂತೆ, ಅವ್ನು ವಾಕಿಂಗ್ ಮಾಡ್ತಾನಂತೆ. ನಾನು ಊಟ ಮಾಡಿಸಿದ್ರೆ ಮಾತ್ರ ವಾಕಿಂಗ್ ಮಾಡ್ಕೊಂಡು ಊಟ ಮಾಡ್ತಾನಂತೆ, ಇಲ್ಲಾಂದರೆ ಮಾಡಲ್ವಂತೆ. ಸೊ ನೋಡಿ, ಇವ್ನು ಎತ್ಕೊಂಡು ನಾನು ಊಟ ಮಾಡಿಸ್ಬೇಕು. ಕಾಣಿಸ್ತಿದ್ದೇನೆ ಅದು? ಗುಡ್ ಗುಡ್. ದೈವಿಕ್ ದೈವಿಕ್ ಪಾ ಬಂದ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾ ಬೇಗ, ಚಲೋ ಬಾ ನಡಿ ಒಳಗಡೆ. ಸಾಕು ಬೇಗ, ಬೇಡ ದೇವಿಕ ಸಾಕು, ಪಪ್ಪ ಬೈತಾರೆ. ಬೆಳಗ್ಗೆ ಸ್ಕೂಲ್ ಇದೆ. ನಾನು ಡೋರ್ ಹಾಕ್ಲಾ ಹಂಗಾದ್ರೆ? ಚಲೋ, ಅವ್ನು ಡೋರ್ ಹಾಕ್ಬೇಕಂತೆ. ಒಳಗಿಡು, ಸೈಕಲ್ ಒಳಗಡೆ ಇಡು. ಓಕೆ ಬಾಯ್ ಬಾಯ್ ಹೇಳು ವೈಷ್ಣವಿಗೆ. ಒಳಗೆ ತೊಗೊಂಡಿ, ಒಳಗಡೆ ತೊಗೊಂಡಿ. ಆಯ್ತು ಆಯ್ತು, ಒಳಗಡೆ ತೊಗೊಂಡಿದ್ದು ಬ್ಯಾಟು. ಬ್ಯಾಟ್ ಬಾಲ್ ಒಳಗಡೆ ತೊಗೊಂಡಿಡಿಯೋ. ಟ್ರೈನಲ್ಲಿ ಇಡೋದು ಎಲ್ಲಿಟ್ಟಲ್ಲಿ ಇಡು. ದಯವೇ ನೋಡು, ಅವಳು ತೊಗೊಂಡು ನೋಡು. ಮತ್ತೆ ನೀನು ಕೆಲಸ ಮಾಡಬೇಕು, ನಿನ್ನ ಮನೆ ತಾನೇ ಅದು ಕೆಲಸ. ನೋಡಿ ಫ್ರೆಂಡ್ ಅಂತೆ ಕರ್ಕೊಂಬಂದು, ಹೊಸ JCB ತಂದಿದ್ದಾನೆ ನೋಡು. ವಾವ್, ಸೊ ಚಲೋ ವಿಡಿಯೋಲಿಗೆ ಏನು ಮಾಡ್ತೀನಿ ನೋಡೋರು. ಆಟ ಆಡ್ತಿದ್ದಾರೆ ಇಬ್ರು. ಊಟ ಮಾಡ್ದೆ ವೈಷ್ಣವಿ? ಮಾಡ್ದ ಇಷ್ಟು ಬೇಗ? ವೆರಿ ಗುಡ್. ನೀನು ಮಾಡ್ದ ದೈವಿಕ್? ವೆರಿ ಗುಡ್. ಓಕೆ ಓಕೆ ಓಕೆ, ಬಾಯ್ ಬಾಯ್ ಮಾಡಿ ಎಲ್ಲರೂ, ಬಾಯ್ ಮಾಡಿ. ಹಾಂ